ಯಪ್ಪ ರಾಮ ಕೆಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅಣ್ಣ ಅವರು ಇದಾರಂತೆ. ಕಿಚ್ಚ ಫ್ಯಾನ್ಸಿಗೆ ಸಣ್ಣದಾಗಿ ಒಂದು ಟ್ವಿಸ್ಟ್ ಕೊಟ್ರು ಪ್ರೇಮ್ ಸರ್ ಅವರು. ಕೆಡಿ ಸಿನಿಮಾದಲ್ಲಿ ಒಂದು ಬಿಗ್ ರೂಲಿಗೆ ಸುದೀಪ್ ಅಣ್ಣ ಅವರು ಯಾಕೆ ಮಾಡ್ತಾ ಇದಾರೆ ಅಂತ ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸುದೀಪ್ ಅಣ್ಣ ಅವರು ಕೆಡಿ ಸಿನಿಮಾದಲ್ಲಿ ಇದಾರೆ ಅನ್ನೋದೊಂದು ನಿಜ ಆಯ್ತಂದ್ರೆ, ಮತ್ತೆ ಈ ಸಿನಿಮಾದ ಕಂಟೆಂಟ್ ಸ್ಟೋರಿ ಇನ್ನೂ ತುಂಬಾ ಚೆನ್ನಾಗಿತ್ತಂದ್ರೆ ಪ್ರೊಡ್ಯೂಸರ್ ಅವರು ಬೇಡ ಬೇಡ ಅಂದ್ರೆ ಅವ್ರ ಕೈಯಲ್ಲಿ 200 ಕೋಟಿ ಬಂದೇ ಬರುತ್ತೆ. ಇನ್ನು ಈ ಸಿನಿಮಾ ಏಪ್ರಿಲ್ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಧ್ರುವ ಅಣ್ಣ ಅವರು ರಚಿತಾರಾಮ್ ಅವರು ನಟನೆ ಮಾಡ್ತಿರೋ ಚಿತ್ರ ಕ್ರಿಮಿನಲ್ ಸಿನಿಮಾ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಸಿನಿಮಾದಿಂದ ಅಪ್ಡೇಟ್ ಬಂದ್ರೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಪ್ಪ ರಾಮ ಕೆಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅಣ್ಣ ಅವರು ಇದಾರಂತೆ. ಕಿಚ್ಚ ಫ್ಯಾನ್ಸಿಗೆ ಸಣ್ಣದಾಗಿ ಒಂದು ಟ್ವಿಸ್ಟ್ ಕೊಟ್ರು ಪ್ರೇಮ್ ಸರ್ ಅವರು. ಕೆಡಿ ಸಿನಿಮಾದಲ್ಲಿ ಒಂದು ಬಿಗ್ ರೂಲಿಗೆ ಸುದೀಪ್ ಅಣ್ಣ ಅವರು ಯಾಕೆ ಮಾಡ್ತಾ ಇದಾರೆ ಅಂತ ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸುದೀಪ್ ಅಣ್ಣ ಅವರು ಕೆಡಿ ಸಿನಿಮಾದಲ್ಲಿ ಇದಾರೆ ಅನ್ನೋದೊಂದು ನಿಜ ಆಯ್ತಂದ್ರೆ, ಮತ್ತೆ ಈ ಸಿನಿಮಾದ ಕಂಟೆಂಟ್ ಸ್ಟೋರಿ ಇನ್ನೂ ತುಂಬಾ ಚೆನ್ನಾಗಿತ್ತಂದ್ರೆ ಪ್ರೊಡ್ಯೂಸರ್ ಅವರು ಬೇಡ ಬೇಡ ಅಂದ್ರೆ ಅವ್ರ ಕೈಯಲ್ಲಿ 200 ಕೋಟಿ ಬಂದೇ ಬರುತ್ತೆ. ಇನ್ನು ಈ ಸಿನಿಮಾ ಏಪ್ರಿಲ್ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಧ್ರುವ ಅಣ್ಣ ಅವರು ರಚಿತಾರಾಮ್ ಅವರು ನಟನೆ ಮಾಡ್ತಿರೋ ಚಿತ್ರ ಕ್ರಿಮಿನಲ್ ಸಿನಿಮಾ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಸಿನಿಮಾದಿಂದ ಅಪ್ಡೇಟ್ ಬಂದ್ರೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಪ್ಪ ರಾಮ ಕೆಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅಣ್ಣ ಅವರು ಇದಾರಂತೆ. ಕಿಚ್ಚ ಫ್ಯಾನ್ಸಿಗೆ ಸಣ್ಣದಾಗಿ ಒಂದು ಟ್ವಿಸ್ಟ್